ಇಲ್ಲ ಸರ್ ಫಿಕ್ಸ್ ಪ್ರೈಸ್ ಮಾಡ್ಕೊಡ್ತೀವಿ ಒಂದು 5,000 ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ 1,80,000 ಅಂತ ಹೇಳ್ಬೋದು. 1,80,000ಕ್ಕೆ ಸ್ವಿಫ್ಟ್ VXI ಕರ್ನಾಟಕ ನಂಬರ್ ಸಿಕ್ತಿರೋದು. ಸರ್ ಪ್ರೈಸಿಂಗ್ ಏನ್ ಹೇಳ್ತೀರಾ? ಸರ್ ಪ್ರೈಸ್ 480 ಕೋಟ್ ಮಾಡ್ತಾ ಇದೆ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಮಾಡ್ಕೊಡ್ತೀನಿ ಸರ್. ಹೈಲೈನ್ ಅದು 17 ಮಾಡಲ್ ನಿಮ್ಮ ವ್ಯೂವರ್ಸ್ ಕಡೆಯಿಂದ ಇದು ಮಾಡ್ಕೊಡ್ತೀನಿ. ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊ 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,90,000ಗೆ ಫೈನಲ್ ಟು ಫೈನಲ್ ರಿಡ್ಜ್ ಗಾಡಿ ಸಿಕ್ತಿರೋದು. 0 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ 6 ಏರ್ ಬ್ಯಾಗ್ ಇರೋ ಫೋರ್ಡ್ ಆಸ್ಪೈರ್ ಗಾಡಿ ಸಿಕ್ತಿರೋದು. ನಿಮ್ಗೆ 490ಗೆ ವಿತ್ ಕೆ ನಂಬರ್ ಮಾಡ್ಕೊಡ್ತೀನಿ. 3rd ಓನರ್ NOC ರೆಡಿ ಇದೆ ಸರ್. ಓಕೆ 3,25,000ಕ್ಕೆ ನಿಮ್ಗೆ ಕರ್ನಾಟಕ ನಂಬರ್ 2011 ಡೀಸೆಲ್ ವೇರಿಯಂಟ್ ರಿಡ್ಜ್ ಗಾಡಿ ಸಿಕ್ತಿರೋದು. 4,50,000ಗೆ ನಿಮ್ಗೆ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ಬನ್ನಿ ಒಂದ್ಸರ್ತಿ ನೋಡಿ, ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ ಸರ್. ಶರಣ್ರಿ ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಸಿಮ್ ಕಾರ್ಸ್ಗೆ ಬಂದಿನಿ. ತುಂಬಾ ದಿನ ಆಯ್ತು ವಿಡಿಯೋ ಮಾಡ್ಬಿಟ್ಟು. ಅಂಡ್ ಈ ಸರ್ತಿ ಸ್ಟಾಕ್ಸ್ ಗಳು ಜಾಸ್ತಿ ಆಗಿದೆ. 1,80,000ಕ್ಕೆ ಸ್ವಿಫ್ಟ್ ಹುಡುಕ್ತಿದ್ರೆ ಬನ್ನಿ ಸಿಮ್ ಕಾರ್ಸ್ಗೆ. ಬೆಸ್ಟ್ ಆಪ್ಷನ್ ಅಲ್ಲಿ ಸಿಗ್ತಿರೋ ಅಂತ ಹೇಳ್ಬೋದು. ಇದಲ್ಲದೆ ನಿಮ್ಗೆ ತುಂಬಾ ಗಾಡಿಗಳು ಇದೆ. 7 ಸೀಟರ್ ಇನೋವಾ ಹುಡುಕ್ತಿರೋ, ಅದು ಬೆಸ್ಟ್ ಪ್ರೈಸ್ ಇಲ್ಲದೆ. ವಿಡಿಯೋ ಸ್ಕಿಪ್ ಮಾಡ್ಕೋಬೇಡಿ. ಸರ್ ನಾವು ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೆಂಗಿದ್ದೀರಾ? ಆರಾಮ್ ಸರ್. ನೀವು? ನಾನು ಆರಾಮಾಗಿದ್ದೀನಿ. ತುಂಬಾ ದಿನ ಆದ್ಮೇಲೆ ಬಂದಿದ್ದೀರಾ. ತುಂಬಾ ದಿನ ಆದ್ಮೇಲೆ ಸ್ಟಾಕ್ಸ್ ತುಂಬಿದೆ ಅಂತ. ಹೌದು ಸರ್, ತುಂಬಾ ಸ್ಟಾಕ್ ಇದೆ, ಗಾಡಿಗಳು ಚೆನ್ನಾಗಿದೆ. ಬನ್ನಿ ಗಾಡಿಗಳು ನೋಡಕ್ ಹೇಳಿ. ಅಂಡ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ ಸರ್? ಲೋನ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಾಡ್ಕೊಡ್ತೀವಿ ಸರ್. ಅದಾದ ನಂತರ ಸರ್ ಇನೋವಾಗಳು ಎಷ್ಟಿದೆ ನೋಡಕ್ ಸಿಗುತ್ತೆ ಸರ್? 2 ಇನೋವಾ ಇದೆ, ಒಂದು ಮೈಗ್ರೇಟೆಡ್ ಇದೆ, ಒಂದು ಪ್ಯೂರ್ ಬೆಂಗಳೂರು ವೆಹಿಕಲ್. ಅಡ್ರೆಸ್ ಎಲ್ಲಿ ಬರಬೇಕು ಸರ್? ಸರ್ BTM ಲೇಕ್ ರೋಡ್ ಸಿಮ್ ಇದು 29th ಮೇನಲ್ಲಿ ಬರುತ್ತೆ ಸರ್. ಓಕೆ, ನಂಬರ್ ಹಾಕಿರ್ತೀನಿ, ಕೆಳಗಡೆ ಲೊಕೇಶನ್ ಹಾಕಿರ್ತೀನಿ. ನೀವು ಹಾಯ್ ಅಂತ ಕಳಿಸಿದ್ರೆ ಸಾಕು, ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಾರೆ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಆಪ್ಷನ್ ಇದೆ ಅಂತ ಹೇಳ್ಬೋದು ಇಲ್ಲಿ. ಅಂಡ್ ಆಲ್ಮೋಸ್ಟ್ ಕಮ್ಮಿ ಪ್ರೈಸ್ ಅಲ್ಲಿ ನಿಮ್ಗೆ ಗಾಡಿ ಬೇಕು ಅನ್ನೋರಿಗೆ ತುಂಬಾ ಆಪ್ಷನ್ ಸಿಗುತ್ತೆ. ಇದಲ್ಲದೆ ನಿಮ್ಗೆ ಬೇರೆ ಯಾವ್ದಾದ್ರು ಗಾಡಿ ಬೇಕು ಅಂದ್ರೆ ಅವ್ರಿಗೆ ಹಾಯ್ ಅಂತ ಕಳಿಸಿದ್ರು ಕೂಡ ಎಲ್ಲಾನು ಇನ್ಫಾರ್ಮೇಶನ್ ಕೊಡ್ತಾರೆ. ನಿಮ್ಮ ರಿಕ್ವೈರ್ಮೆಂಟ್ ಗೆ ತಕ್ಕಂತೆ ಗಾಡಿ ಸಿಗುತ್ತಲ್ಲ ಸರ್? ಖಂಡಿತ ಸರ್. ಅಂಡ್ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸರ್? ಸ್ಲೈಟ್ಲಿ ಈಗ ತುಂಬಾ ಗಾಡಿಗಳಿಗೆ ಫಿಕ್ಸ್ ಪ್ರೈಸ್ ಹೇಳಿರ್ತೀವಿ, ಆಮೇಲೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಜಾಸ್ತಿ ಡಿಫ್ರೆನ್ಸ್ ಬರಲ್ಲ, ಒಂದು 5,000 ಪ್ಲಸ್ ಆರ್ ಮೈನಸ್ ಅಷ್ಟೇ ಸರ್. ಖಂಡಿತ. ನೋ ಅಡಿಷನಲ್ ಚಾರ್ಜಸ್? ನೋ ಅಡಿಷನಲ್ ಏನು ಚಾರ್ಜಸ್. ಓಕೆ, ಅಂಡ್ ಬನ್ನಿ ಒಂದ್ಸರ್ತಿ ನೋಡಿ, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಗಾಡಿ ಇಷ್ಟ ಆದ್ರೆ ಕೂತ್ ಮಾತಾಡಿ, ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಆಗುತ್ತೆ. ತುಂಬಾ ಗಾಡಿಗಳ ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಸರ್ ಬನ್ನಿ ಸರ್. ಎಸ್ ಸರ್, ಫಸ್ಟ್ ವೆಹಿಕಲ್ ಸರ್ ಸಿಮ್ ಕಾರ್ಸ್ ಅಲ್ಲಿ ಆಲ್ಮೋಸ್ಟ್ ತುಂಬಾ ಸ್ಟಾಕ್ಸ್ ಇದೆ ಈ ಸರ್ತಿ. ಹಳೇದಕ್ಕಿಂತ ಜಾಸ್ತಿ ಸ್ಟಾಕ್ಸ್ ಇದೆ ಅಂತ ಹೇಳ್ಬೋದು. ಇನೋವಾಗಳು ನೋಡಕ್ ಸಿಗುತ್ತೆ. ಎಷ್ಟು ವೆಹಿಕಲ್ ಇದೆ ಸರ್ ಇನೋವಾ? ಸರ್ ಇನೋವಾ 2 ಇನೋವಾ ಇದೆ ಈಗ ಸದ್ಯಕ್ಕೆ ನಮ್ಮ ಹತ್ರ. ಒಂದು ಬೆಂಗಳೂರು ಗಾಡಿ ಇದೆ, ಇನ್ನೊಂದು ಬಂದ್ಬಿಟ್ಟು ಆಚೆ ಕಡೆ ಮೈಗ್ರೇಟೆಡ್ ವೆಹಿಕಲ್ ಒಂದಿದೆ ಸರ್. ಫಸ್ಟ್ ಗಾಡಿ ಸರ್? ಸರ್ ಇದು ಬಂದ್ಬಿಟ್ಟು 2007 ಮಾಡಲು V ವರ್ಷನ್ ಇದೆ ಸರ್. ತುಂಬಾ ಗಾಡಿ ಚೆನ್ನಾಗಿದೆ. ಓಕೆ, ಇಂಟೀರಿಯರ್ ಸರ್ ನೋಡಿ, ಎಕ್ಸ್ಟೀರಿಯರ್ಸ್ ಎಲ್ಲ ನೀವು ಚೆಕ್ ಮಾಡಬಹುದು. ಗಾಡಿ ತುಂಬಾ ಚೆನ್ನಾಗಿದೆ, ಅದು V ವರ್ಷನ್. ಓಕೆ, ಇಂಟೀರಿಯರ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಓಡಿರೋ ಸರ್ ಇದು? ಸರ್ ಇದು ಬಂದ್ಬಿಟ್ಟು 1,80,000 ರಿವನ್ ಆಗಿದೆ ಸರ್. ಓಕೆ, ಪ್ರೈಸಿಂಗ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 3,80,000 ಕೋಟ್ ಮಾಡ್ತಾ ಇದೀವಿ. ನಿಮ್ಮ ವ್ಯೂವರ್ಸ್ ಕಡೆಯಿಂದ ಇದು ಮಾಡ್ಕೊಡ್ತೀನಿ. ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊ 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3,50,000ಕ್ಕೆ ಇನೋವಾ V ವರ್ಷನ್ ಟಾಪ್ ಎಂಡ್ ವೆಹಿಕಲ್ ಕೊಡ್ತಾ ಇದೀನಿ ಸರ್. ಅದು ಕರ್ನಾಟಕ ನಂಬರ್ ನೋಡಬಹುದು ನೀವು. 3,50,000 ಯಾವ್ದೋ ಮೈಗ್ರೇಟೆಡ್ ಇಲ್ಲ, ಏನು ಇಲ್ಲ, ಗಾಡಿ ತುಂಬಾ ಚೆನ್ನಾಗಿದೆ, ಅದು ಟಾಪ್ ಎಂಡ್ ಆಗಿರುತ್ತೆ ನಿಮ್ಗೆ. ಅಂಡ್ ಹಾಗೆ ಸರ್ ನೆಕ್ಸ್ಟ್ ಹೋಗೋದಾದ್ರೆ ನಿಸಾನ್ ಮೈಕ್ರಾ. ಸರ್ ನಿಸಾನ್ ಮೈಕ್ರಾ ಇದೆ, ಡೀಸೆಲ್ XV ಟಾಪ್ ಎಂಡ್ ಬರುತ್ತೆ, ಸಿಂಗಲ್ ಓನರ್ ವೆಹಿಕಲ್, ಬಟನ್ ಸ್ಟಾರ್ಟ್ ಇದೆ. ಓಕೆ, ಯಾವ್ದೇ ತರ ಇದು ರಿಫಾಬ್ ಆಗಿಲ್ಲ ಗಾಡಿ. ಗಾಡಿ ಮಾತ್ರ ಒರಿಜಿನಾಲಿಟಿ ಯಾವ ತರ ಇದೆ ಅದೇ ತರ ಇರೋದು. ಹೌದು ಸರ್. ಫ್ಯಾಬ್ರಿಕ್ ಬರುತ್ತೆ, AC, ಪವರ್ ಸ್ಟೀರಿಂಗ್, ಫುಲ್ಲಿ ಟಾಪ್ ಎಂಡ್ ಅಲ್ವಾ ಸರ್? ಹೌದು ಸರ್. ಬಟನ್ ಸ್ಟಾರ್ಟ್, ಡ್ಯುಯಲ್ ಏರ್ ಬ್ಯಾಗ್, ABS, ಆಲ್ ಎಲ್ಲ ಬರುತ್ತೆ ನಿಮ್ಗೆ. ಇದು ವಿತ್ ಎಲ್ಲ ರಿಫಾಬ್ ಎಲ್ಲ ಮಾಡಿ ಕ್ಲೀನ್ ಅಂಡ್ ನೀಟ್ ಅಂಡ್ ಕ್ಲೀನ್ ಗಾಡಿ ಕೊಡ್ತೀನಿ. ಡೀಸೆಲ್ ವೆಹಿಕಲ್ ನಿಮ್ಗೆ 2,40,000ಗೆ ವಿತ್ ನೇಮ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ ಸರ್. 2,40,000 ಇನ್ಕ್ಲೂಡಿಂಗ್ ನೇಮ್ ಟ್ರಾನ್ಸ್ಫರ್ ಪ್ಲಸ್ ರಿಫಾಬ್ ಜೊತೆ. ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್, ಒಳ್ಳೆ 24-25 ಮೈಲೇಜ್ ಬರುತ್ತೆ ನಿಮ್ಗೆ ಲಾಂಗ್ ಅಲ್ಲಿ. ಡ್ಯುಯಲ್ ಏರ್ ಬ್ಯಾಗ್ ಜೊತೆ 2,40,000ಕ್ಕೆ ಏರ್ ಬ್ಯಾಗ್ ಇರೋ ಗಾಡಿ, ಫುಲ್ಲಿ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್. ಅದು ಮೈಲೇಜ್ ಅಲ್ಲಿ ಬೇಕು ಅನ್ನೋರಿಗೆ ಒಂದ್ ಗಾಡಿ ಇರೋದು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಸರ್ 2010 ಮಾಡಲ್ ಸಿಂಗಲ್ ಓನರ್ ಇದೆ, ಪೆಟ್ರೋಲ್ ವೇರಿಯಂಟ್ ಅಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ, ಕಮ್ಮಿ ಓಡಿದೆ ಗಾಡಿ. ಟೈರ್ಸ್ ಕಂಡೀಷನ್ ಎಲ್ಲ ನೋಡಬಹುದು ನೀವು. ಮ್ಯಾಗ್ನಾ ಆಪ್ಷನಲ್, ಇದು ಪೆಟ್ರೋಲ್ ಅಲ್ಲಿ ಇದೆ, ಸಿಂಗಲ್ ಓನರ್ ವೆಹಿಕಲ್ ಇದೂನು. ಗಾಡಿ ಮಾತ್ರ ಫ್ಯಾಬ್ರಿಕ್ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ. ಅಂಡ್ ಓಡಿರೋ ಸರ್ ಅಂದಾಜು? ಸರ್ ಇದು 60,000 ಓಡಿದೆ ಸರ್ ಗಾಡಿ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಇದು ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. 2,80,000 ಕೋಟಿಂಗ್ ಮಾಡ್ತಾ ಇದೀನಿ. 260ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. 2,60,000ಕ್ಕೆ ಮ್ಯಾಗ್ನಾ ಆಪ್ಷನಲ್ ಗಾಡಿ ನಿಮ್ಗೆ. ಗಾಡಿ ತಗೊಂಡ್ರೆ ಖರ್ಚಿಲ್ಲ ಸರ್? ಏನು ಇಲ್ಲ ಸರ್, ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ, ಏನು ₹1 ಖರ್ಚಿಲ್ಲ. ಗಾಡಿ ತಗೊಂಡು ಓಡಿಸಬಹುದು ಸರ್. ಖಂಡಿತ. ಸಿಂಗಲ್ ಓನರ್ ವೆಹಿಕಲ್ ಅದು ಸಿಂಗಲ್ ಓನರ್ ವೆಹಿಕಲ್. ಆಪ್ಷನ್ ಮ್ಯಾಗ್ನಾ ಬೇಕಂತಂದ್ರೆ ಒಂದ್ ಗಾಡಿ ಇರೋದು ಸರ್. ನೆಕ್ಸ್ಟ್ ರಿಡ್ಜ್. ಸರ್ ರಿಡ್ಜ್ ಬಂದ್ಬಿಟ್ಟು ಇದು ಪೆಟ್ರೋಲ್ ವೇರಿಯಂಟ್ 2011 ಮಾಡಲ್, ಇದನ್ನು ಸೆಕೆಂಡ್ ಓನರ್ ಆಗಿದೆ, VXI. ಅಂಡ್ ಟೈರ್ ಕಂಡೀಷನ್ ತೋರಿಸ್ತೀನಿ. VXI ವೇರಿಯಂಟ್, ಫ್ಯಾಬ್ರಿಕ್ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ. ಅಂಡ್ ಓಡಿರೋ ಸರ್? ಸರ್ ಇದು ನಿಮ್ಗೆ 60,000 ಓಡಿರ್ಬೇಕು ಸರ್. 60,000 ಓಡಿರೋ ಗಾಡಿ. ಅಂಡ್ ರೇರ್ ಸೈಡ್ ನಿಮ್ಗೆ ತೋರಿಸೋರು ಚೆನ್ನಾಗಿದೆ. ಅಂಡ್ ಯಾರು ರಿಡ್ಜ್ ಪೆಟ್ರೋಲ್ ಅಲ್ಲಿ ಬೇಕು ಅನ್ನೋರಿಗೆ ನೋಡಬಹುದು. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ ಸರ್. ಟೈರ್ ಕಂಡೀಷನ್ ಎಲ್ಲ ತೋರಿಸಬಹುದು ನೀವು, ತುಂಬಾ ಹೊಸ ಟೈರ್ ಇದೆ ಅದು ಎಲ್ಲ ಇದರಲ್ಲಿ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಇದು ಬಂದ್ಬಿಟ್ಟು 3,20,000 ಕೋಟಿಂಗ್ ಮಾಡ್ತಾ ಇದೀವಿ. ಒಂದು 3 lakhsಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ 2,90,000? ಹಾ ಸರ್, ಮಾಡ್ಕೊಡೋದ ಬನ್ನಿ ಸರ್. 2,90,000ಗೆ ಫೈನಲ್ ಟು ಫೈನಲ್ ರಿಡ್ಜ್ ಗಾಡಿ ಸಿಕ್ತಿರೋದು. ನೆಕ್ಸ್ಟ್ ಇರೋದು VXI, ಮತ್ತೊಂದು ಸ್ವಿಫ್ಟ್.
ಶಿಫ್ಟ್ ಇದೆ ಸರ್, ಶಿಫ್ಟ್ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಇದೆ ನಿಮ್ಗೆ. 2014 ಮಾಡಲ್, ಅದನ್ನು ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ನೀವು ಅಪೋಲೋ ಟೈರ್ಸ್ ವೈಟ್ ಕಲರ್ ನೋಡಬಹುದು. ಅಂಡ್ ಅಪೋಲೋ ಟೈರ್ಸ್ ಕೂಡ ಹಾಕಿದ್ದಾರೆ. ಇಂಟೀರಿಯರ್ ನೋಡಬಹುದು. ನಿಮಗೆ ಏರ್ ಬ್ಯಾಗ್ ಬಿಟ್ಟು ಎಲ್ಲ ಆಪ್ಷನ್ ಬರುತ್ತೆ. ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಡ್ರಿವನ್ ಆಗಿರೋದು ಸರ್ ಸರ್ ಇದು 90,000 ಡ್ರಿವನ್ ಆಗಿದೆ ಸರ್. 90,000 ಓಡಿರೋ ಗಾಡಿಗೆ VXi ಸ್ವಿಫ್ಟ್ ಗೆ ಏನ್ ಕೋಟ್ ಮಾಡ್ತಿರೋದು ಸರ್? ಸರ್ ಇದು ಬಂದ್ಬಿಟ್ಟು 4,50,000 ಕೋಟ್ ಮಾಡ್ತಾ ಇದೀವಿ. ನಿಮ್ಮ ವ್ಯೂವರ್ಸ್ ಗೆ ಒಳ್ಳೆ ಪ್ರೈಸಿಂಗ್ ಮಾಡ್ಕೊಡ್ತೀನಿ. ಒಂದು 425 ಕೋಟ್ ಮಾಡ್ಕೊಡ್ತೀನಿ. 4,25,000ಕ್ಕೆ VXi 2014 ಮಾಡಲ್. ಓನರ್ ಸರ್ ಸೆಕೆಂಡ್ ಓನರ್. ಮಾರ್ಕೆಟ್ ಅಲ್ಲಿ ನಿಮ್ಗೆ ಎಲ್ಲೂ ಆ ಪ್ರೈಸಿಂಗ್ ಅಲ್ಲಿ ಸಿಗಲ್ಲ. ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಓಕೆ ಎಸ್ ಸರ್. ನೆಕ್ಸ್ಟ್ ಸರ್ ಫೋರ್ಡ್ ಆಸ್ಪೈರ್, ಅದು ನಿಮ್ಗೆ ವಿತ್ 6 ಏರ್ ಬ್ಯಾಗ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಬರೀ 48,000 ಓಡಿರೋದ್ ಗಾಡಿ ಇದೆ ನಿಮ್ಗೆ. ರೆಕಾರ್ಡೆಡ್ ಓಡಿದೆ. ಆಮೇಲೆ ನೀವು ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಆಮೇಲೆ ಎಲ್ಲ ಫುಲ್ ನೀಟ್ ಅಂಡ್ ಕ್ಲೀನ್, ಹೊಸ ಇದಿದೆ ಇದು. ಓಕೆ, ಎಲ್ಲಾ ಫೀಚರ್ಸ್ ಬರುತ್ತೆ ನಿಮಗೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ಸ್ಟೀರಿಂಗ್ ಕಂಟ್ರೋಲ್ಸ್, ಆಲ್ಮೋಸ್ಟ್ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ನಿಮಗೆ 6 ಏರ್ ಬ್ಯಾಗ್ ಇರೋದಂತ ಗಾಡಿ ಇದು. ಡೀಸೆಲ್ ಅಲ್ವಾ? ಪೆಟ್ರೋಲ್ ವೇರಿಯಂಟ್. ಮೈಲೇಜ್ ಒಂದು 16 ಬರುತ್ತೆ ಅಂತ ಹೇಳ್ಬೋದು. ಪ್ರೈಸಿಂಗ್ ಸರ್ ಪ್ರೈಸ್ ಬಂದ್ಬಿಟ್ಟು ಇದು 480 ಕೋಟ್ ಮಾಡ್ತಾ ಇದೀವಿ. ನಿಮ್ಮ ವ್ಯೂವರ್ಸ್ ಗೆ 4.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ವಿತ್ 6 ಏರ್ ಬ್ಯಾಗ್, 2016 48,000 ಓಡಿರೋದ್ ಗಾಡಿ. ಅಂಡ್ ಲೋನ್ ಆಪ್ಷನ್ ಹೋಗ್ಬೇಕಂದ್ರೆ ಸರ್ ಫುಲ್ ಲೋನ್ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಸರ್. 4.25 ಪ್ರೊಫೈಲ್ ಚೆನ್ನಾಗಿದ್ರೆ 4.25 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ 6 ಏರ್ ಬ್ಯಾಗ್ ಇರೋ ಫೋರ್ಡ್ ಆಸ್ಪೈರ್ ಗಾಡಿ ಸಿಕ್ತಿರೋದು. ಗಾಡಿ ಮಾತ್ರ ಒಂದ್ ಸರ್ತಿ ನೋಡಿ. ಹಾಗೆ ಮತ್ತೊಂದು ಕರ್ನಾಟಕ ನಂಬರ್ ಬೇಕಂದ್ರೆ ಡಸ್ಟರ್ ಇರೋದು ಸರ್. ಡಸ್ಟರ್ 2014 ಮಾಡಲ್. ಇದನ್ನು ಸೆಕೆಂಡ್ ಓನರ್ ಆಗಿದೆ. ಟೈರ್ ಪ್ರೊಫೈಲ್ ನೋಡ್ಬೋದು. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕ್ಸಿದ್ದಾರೆ ಇದರಲ್ಲಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಯಾವ PS? 85 PS. ಓಕೆ, ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸಬಹುದು. ಅಂಡ್ ಡೀಸೆಲ್ ವೇರಿಯಂಟ್ 85 PS. ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಅಂಡ್ ಇಂಟೀರಿಯರ್ ನಿಮ್ಗೆ ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. ಅಂಡ್ ಡುವಲ್ ಟೋನ್ ಕಂಪ್ನಿ ನಾನೇ ಅಲ್ವಾ ಸರ್? ಹೌದು ಸರ್. ಅಂಡ್ ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೀರಿಂಗ್, ಆಡಿಯೋ ಕಂಟ್ರೋಲ್, ಕಂಪ್ನಿ AC ಎಲ್ಲ ಬರುತ್ತೆ. ಆಮೇಲೆ ಇಂಟೀರಿಯರ್ಸ್ ನೋಡಬಹುದು ನೀವು. ಒಳ್ಳೆ ಸೀಟ್ ಕವರ್ ಹಾಕ್ಸಿದ್ದಾರೆ. ಓಕೆ, ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಕೂಡ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು. ಡ್ರಿವನ್ ಆಗಿರೋದು ಸರ್ ಇದು? ಸರ್ ಇದು ಬಂದ್ಬಿಟ್ಟು 80,000 ಡ್ರಿವನ್ ಆಗಿದೆ ಸರ್. 80,000 ರೆಕಾರ್ಡೆಡ್? ಹೌದು ಸರ್. ಓಕೆ, ಅಂಡ್ ಕೋಟಿಂಗ್ ಸರ್ ಇದ್ರದ್ದು? ಸರ್ ಇದು ಬಂದ್ಬಿಟ್ಟು 525 ಕೋಟ್ ಮಾಡ್ತಾ ಇದೀವಿ. ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡಿ. ಒಂದೇ ಒಂದು ಪ್ರೈಸ್ ಸರ್, 4,60,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. 4,60,000 2014 ಮಾಡಲ್, 85 PS, RXL ಆಪ್ಷನಲ್ ವಿತ್ ಡ್ಯುಯಲ್ ಏರ್ ಬ್ಯಾಗ್ ಇರುವಂತ ಗಾಡಿ 460 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. ಖಂಡಿತ. 525 ಕೋಟಿಂಗ್ 460 ಮಾಡ್ಕೊಡ್ತೀನಿ. ಅಂಡ್ ಲೋನ್ ಕೂಡ ಅವೈಲೇಬಲ್. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಫೋರ್ಡ್. ಸರ್ ಇದು ಬಂದ್ಬಿಟ್ಟು ಫೋರ್ಡ್ ಫಿಯೆಸ್ಟಾ ಇದೆ. 2011 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಅಲ್ಲಿ ನಿಮ್ಗೆ. ಗಾಡಿನೂ ಚೆನ್ನಾಗಿದೆ. ಅಂಡ್ ಟೈರ್ ಕಂಡೀಷನ್ ತೋರಿಸ್ತೀನಿ. ಲಿಮಿಟೆಡ್ ಎಡಿಷನ್ ಸರ್ ಇದು? ಹೌದು ಸರ್. ಅಂಡ್ 2011 ಮಾಡಲ್ ಆಗಿರುತ್ತೆ. ಎಸ್, ಹಾಗೆ ನಿಮಗೆ ಇಂಟೀರಿಯರ್ ತೋರಿಸೋದ್ರೆ ನಿಮಗೆ ಯಾವ ತರ ಬರುತ್ತೆ ನೋಡಿ ತೋರ್ಬೋದು. ಇಂಟೀರಿಯರ್ ರೇರ್ ಸೈಡ್ ನಿಮಗೆ ತೋರಿಸೋದ್ರೆ 1 ಲಕ್ಷ ಚಿಲ್ಲರೆ ಓಡಿದೆ ಗಾಡಿ. ಡೀಸೆಲ್ ಅಲ್ಲಿ ನಿಮಗೆ ಆರಾಮಾಗಿ ಮೈಲೇಜ್ ಕೂಡ ಕೊಡುತ್ತೆ ಅಂತ ಹೇಳಿ. ಒಳ್ಳೆ ಮೈಲೇಜ್ 20+ ಮೈಲೇಜ್ ಅಲ್ಲಿ ಬರುತ್ತೆ ನಿಮಗೆ. ಸಿಡನ್ ವೆಹಿಕಲ್, ಒಳ್ಳೆ ಡಿಕ್ಕಿ ಬೂಟ್ ಸ್ಪೇಸ್ ಬರುತ್ತೆ ನಿಮಗೆ. ಟೈರ್ಸ್ ಎಲ್ಲ 70% ಮೇಲ್ಗಡೆ ಟೈರ್ಸ್ ಇದೆ. ಪ್ರೈಸಿಂಗು ಸರ್? ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. 2,25,000 ಗಾಡಿ ಮಾಡ್ಕೊಡ್ತೀನಿ ಸರ್. 2,25,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. 2011 ಮಾಡಲ್ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತಿದ್ದಾರೆ. ಬನ್ನಿ ಒಂದ್ಸರ್ತಿ ನೋಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಡೆಲ್ಲಿ ಗಾಡಿ ಬೇಕಂದ್ರೆ i20 ನಂಬರ್ ಬಂದಿದೆ ಸರ್ ಇದ್ರದ್ದು? ಸರ್ NOC ರೆಡಿ ಇದೆ. ಇದು ನಂಬರ್ ಮಾಡಿಸ್ಬೇಕು. ಓಕೆ, ನಂಬರ್ ಮಾಡಿಸ್ಬೇಕು. NOC ರೆಡಿ ಇದೆ. NOC ಅಲ್ಲಿ ನಿಮ್ಗೆ ಬೇಕು ಅಂತನೋರಿಗೆ ಪ್ರೈಸಿಂಗ್ ಹೇಳ್ತಾರೆ. ಡೀಟೇಲ್ ಹೇಳಿ ಸರ್. ಸರ್ 2010 ಮಾಡಲ್, ಸೆಕೆಂಡ್ ಓನರ್. ಇದು ನಿಮ್ಗೆ ಒಂದು 68,000 ಗಾಡಿ ಇಲ್ಲ 80,000 ಡ್ರಿವನ್ ಆಗಿದೆ. ಇದು 80,000 ಓಡಿರೋ ಗಾಡಿ ಕೊಟ್ಟೆ. ಇದು ಸರ್ ಯಾವ ವೇರಿಯಂಟ್? ಸರ್ ಮ್ಯಾಗ್ನಾ ಆಪ್ಷನಲ್ ಇದನ್ನು. ಓಕೆ, ಅಂಡ್ ಇಂಟೀರಿಯರ್ ನೋಡಬಹುದು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಅಂಡ್ 80,000 ಓಡಿರೋ ಗಾಡಿಗೆ ಕೋಟಿಂಗ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಒಂದು NOC ಜೊತೆ ಬೇಕಂದ್ರೆ 1,80,000 ಗಾಡಿ ಮಾಡ್ಕೊಡ್ತೀನಿ. NOC ಬೇಡ, ವಿತ್ ನಂಬರ್ ಜೊತೆ ಕೂಡ 2,25,000 ಗಾಡಿ ಮಾಡ್ಕೊಡ್ತೀನಿ. 2,25,000 ಕರ್ನಾಟಕ ನಂಬರ್. ನಿಮ್ಗೆ NOC ಬೇಕಂದ್ರೆ 1,80,000 ಮ್ಯಾಗ್ನಾ ಆಪ್ಷನಲ್ ಗಾಡಿ ಸಿಕ್ತಿರೋದು. i20 ಕರ್ನಾಟಕ ನಂಬರ್ ಹೋಗ್ತೀರಾ ಅಥವಾ NOC ಹೋಗ್ತೀರಾ, ನಿಮಗೆ ಬಿಟ್ಟಿರೋದು. ಹಾಗೆ ಸರ್ ಎರಡನೇ ಗಾಡಿ ಇರೋದು ಸರ್? ಇನೋವಾ ಇದೆ ಸರ್. 2011 ಮಾಡಲ್, ಥರ್ಡ್ ಓನರ್ ಆಗಿದೆ ಗಾಡಿ. ಇದನ್ನು G ವೇರಿಯಂಟ್. ಓಕೆ, ಗಾಡಿ ಇದನ್ನು ಚೆನ್ನಾಗಿದೆ ನಿಮ್ಗೆ. ಇದು ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ ಸರ್. ಏನ್ ಪ್ರೈಸಿಂಗ್ ಇದೆ ಸರ್? ವಿತ್ NOC ಬೇಕಂದ್ರೆ ನಿಮ್ಗೆ ಒಂದು 4,60,000 ವಿತ್ NOC ಮಾಡ್ಕೊಡ್ತೀನಿ. ನಂಬರ್ ಜೊತೆ ಬೇಕಂದ್ರೆ 5,25,000 ಹೇಳಿದ್ರೆ ಒಂದು 5 ಲಕ್ಷಕ್ಕೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. 5 ಲಕ್ಷಕ್ಕೆ ನಿಮ್ಗೆ 490 ವಿತ್ K ನಂಬರ್ ಮಾಡ್ಕೊಡ್ತೀನಿ. ಥರ್ಡ್ ಓನರ್, NOC ರೆಡಿ ಇದೆ. 4,90,000 ವಿತ್ K ಕರ್ನಾಟಕ ನಂಬರ್. ಲೋನ್ ಕೂಡ ಅವೈಲೇಬಲ್ ಇದೆ ಸರ್ ಇದಕ್ಕೆ? ಲೋನ್ ಆಗಲ್ಲ ಸರ್. 11 ಮಾಡಲ್ ಲೋನ್ ಆಗಲ್ಲ. ಎಸ್ ಸರ್, ನಿಮ್ಮ ಹತ್ರ ಯಾವತ್ತೂ ಎಕೋ ಸ್ಪೋರ್ಟ್ಸ್ ಒಂದು ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಸರ್? ಖಂಡಿತ ಸರ್. ಹೇಳಿ
ಸರ್ 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಇದು ಮೈಗ್ರೇಟೆಡ್ ವೆಹಿಕಲ್ ಆಗಿರ್ತದೆ ನಿಮಗೆ. ಟೈಟಾನಿಯಮ್ ಬಟನ್ ಸ್ಟಾರ್ಟ್ ಬರುತ್ತೆ ಇದರಲ್ಲಿ, ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ಸ್ ಎಲ್ಲ ಬರುತ್ತೆ. ಅಂಡ್ ಈ ಒಂದು ಟೈರ್ ಕೂಡ ತೋರಿಸಿದೀನಿ. ಇಂಟೀರಿಯರ್ ನೋಡಬಹುದು, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಆಗಿರೋದು ನಿಮಗೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಸ್ಟೀರಿಂಗ್ ಅಲ್ಲಿ ಕಂಟ್ರೋಲ್ಸ್ ಅಂಡ್ ರೇರ್ ಸೈಡ್ ನಿಮಗೆ ತೋರಿಸೋದು ಚೆನ್ನಾಗಿದೆ. ಅಂಡ್ ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ಅಂಡ್ ಫುಲ್ಲಿ ಟಾಪ್ ಅಂಡ್ ಡ್ರಿವನ್ ಆಗಿರೋದು ಸರ್ ಇದು. ಸರ್ ಇದು 80,000 ಡ್ರಿವನ್ ಆಗಿದೆ ಸರ್. 80,000 ಓಡಿರೋ ಗಾಡಿಗೆ ಏನ್ ಕೋಟ್ ಮಾಡ್ತಿರೋದು ಸರ್ ನೀವು? ಸರ್ ಇದು ಬಂದ್ಬಿಟ್ಟು ವಿತ್ ಕೆ ನಂಬರ್ 6,25,000 ಗೆ ಕೊಟ್ ಮಾಡ್ತಾ ಇದೀವಿ ಸರ್. 6 lakhs ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. 6 ಲಕ್ಷಕ್ಕೆ ವಿತ್ ಕರ್ನಾಟಕ ನಂಬರು, ಎಕೋ ಸ್ಪೋರ್ಟ್ಸ್, ಟೈಟಾನಿಯಂ ವೇರಿಯಂಟ್, ಫುಲ್ಲಿ ಟಾಪ್ ಅಂಡ್ 16 ಮಾಡಲ್ ಅದು ನಿಮ್ಗೆ ಸಿಗ್ತಿರೋದು ಸರ್. ನೆಕ್ಸ್ಟ್ ಹೋಗೋದ್ರ ರಿಡ್ಸ್ ಸರ್. ಸರ್ ಮಾರುತಿ ರಿಡ್ಸ್ ಇದೆ, 2011 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. ಇದೂನು ನಿಮ್ಗೆ ವಿತ್ NOC ಬೇಕಂದ್ರೆ NOC ಕೊಡ್ತೀವಿ, ವಿತ್ ಕೆ ನಂಬರ್ ಬೇಕಂದ್ರೆ ಕೆ ಕೊಡ್ತೀನಿ. ಇದು ಡೀಸೆಲ್ ವೇರಿಯಂಟ್. ಡೀಸೆಲ್ ಅಲ್ಲಿ ನಿಮ್ಗೆ ಪೆಟ್ರೋಲ್ ಅಲ್ಲಿ ಒಂದು ತೋರಿಸಿದೀವಿ, ಡೀಸೆಲ್ ಅಲ್ಲಿ ಬೇಕಂದ್ರೆ ಡೀಸೆಲ್ ಅಲ್ಲೂ ಇದೆ ಅಂತ ಹೇಳ್ಬೋದು. ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಇದ್ರದ್ದು. ಅಂಡ್ ಕರ್ನಾಟಕ ನಂಬರ್ ಏನ್ ಪ್ರೈಸಿಂಗ್ ಹೇಳ್ತೀರಾ ಸರ್? 3,25,000 ಕೆ ನಂಬರ್ ಜೊತೆ ಹೇಳ್ತಾ ಇದೀವಿ. ನಂಬರ್ ಬೇಡ ಅಂತ ಹೇಳಿದ್ರೆ 50,000 ಕಮ್ಮಿ ಮಾಡಿ ವಿತ್ NOC ಕೊಡ್ತೀವಿ ಸರ್. 2,75,000. ಹೌದು ಸರ್. 2,75,000 ಬಂದ್ರೆ ನೆಗೋಷಿಯೇಟ್ ಏನಾದ್ರು ಆಗುತ್ತೆ ಸರ್? 3,25,000 ಹೌದು ಮಾಡ್ಕೊಡ್ತೀನಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ, 3,25,000ಕ್ಕೆ ನಿಮ್ಗೆ ಕರ್ನಾಟಕ ನಂಬರ್ 2011 ಡೀಸೆಲ್ ವೇರಿಯಂಟ್ ರಿಡ್ಸ್ ಗಾಡಿ ಸಿಕ್ತಿರೋದು. ಓಡಿರೋ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 95,000 ಓಡಿದೆ. 95,000 ಓಡಿಲ್ಲ, 1,12,000 ಓಡಿದೆ. 1 ಲಕ್ಷ ರೆಕಾರ್ಡೆಡ್. ಹೌದು ಸರ್. ಓಕೆ, ಅಂಡ್ ನೆಕ್ಸ್ಟ್ ವೆಹಿಕಲ್ ಸರ್ ಸ್ವಿಫ್ಟ್. ಸರ್ ಇನ್ನೊಂದು ಶಿಫ್ಟ್ ಡೀಸೆಲ್ ಅಲ್ಲಿ ಇದೆ ಸರ್. ಇದು 14 ಮಾಡಲ್ ಇದೆ ನಿಮ್ಗೆ. ಇದು ಸಿಂಗಲ್ ಓನರ್ ಆಗಿದೆ ವೆಹಿಕಲ್, VDI. ಅದು ಡ್ಯುಯಲ್ ಟೌನ್ ಇದೆ. ಇದರಲ್ಲೂ ನಿಮ್ಗೆ ಹೊಸ ಟೈರ್ಸ್ ಇದೆ. ಓಕೆ, ಈ ಒಂದು ಟೈರ್ ಕೂಡ ಅವೈಲೇಬಲ್ ಇದೆ. ಅಂಡ್ ಟೈರ್ 68,000 ಡ್ರಿವನ್ ರೆಕಾರ್ಡೆಡ್ ಇದೆ ಇದೂನು. ಅಂಡ್ ಇಂಟೀರಿಯರ್ ನೋಡಬಹುದು ನಿಮ್ಗೆ ಯಾವ ತರ 68,000 ರೆಕಾರ್ಡೆಡ್. ಡೀಸೆಲ್ ಅಲ್ಲಿ ನಿಮ್ಗೆ ಆಪ್ಷನ್ ಸಿಗುತ್ತೆ ನಿಮ್ಗೆ. ರಿಡ್ಸ್ ಅಲ್ಲಿ ನಿಮ್ಗೆ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಇದೆ. ಸ್ವಿಫ್ಟ್ ಅಲ್ಲಿ ನಿಮ್ಗೆ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ, ಎರಡು ಆಪ್ಷನ್ ಇದೆ ಅಂತ ಹೇಳ್ಬೋದು ಸರ್. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 4,80,000 ಕೋಟಿಂಗ್ ಮಾಡ್ತಾ ಇದೀವಿ. ನಿಮ್ಮ ವ್ಯೂವರ್ಸ್ ಗೆ ಬಂದ್ರೆ 4,60,000 ಸಿಂಗಲ್ ಓನರ್ 14 ಮಾಡಲ್ ಡೀಸೆಲ್ ವೆಹಿಕಲ್ ಕೊಡ್ತಾ ಇದೀನಿ ಸರ್. 4,50,000 ನಿಮ್ಗೆ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ಬನ್ನಿ ಒಂದ್ಸರ್ತಿ ನೋಡಿ, ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ ಸರ್. ಸರ್ 460 ಹೇಳ್ತಾ ಇದೀನಿ, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಶಿಫ್ಟ್ ಇದೆ. ಇದು ಬೇಡವಾ? ಬೇಡ. ಓಕೆ, ಎಸ್ ಸರ್ ಹೇಳಿ. ಇದು ಪೆಟ್ರೋಲಾ? ಪೆಟ್ರೋಲ್ ವೇರಿಯಂಟ್, 2007 ಮಾಡಲ್ ಶಿಫ್ಟ್. ಇನ್ನು FC ಎಲ್ಲ 2 years FC ಇದೆ ಇದರಲ್ಲಿ. ಓಕೆ, ಗಾಡಿ ಕಂಡೀಷನ್ ನೋಡಬಹುದು ನೀವು ಹೆಂಗಿದೆ, ಏನ್ ಕಂಡೀಷನ್ ಇದೆ ಅನ್ಬಿಟ್ಟೆ. ವೇರಿಯಂಟ್ ಸರ್? ಸರ್ VXi ಇದು. VXi ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಬಂದಿದೆ ಅಲ್ವಾ? ಹೌದು ಸರ್. ZX ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ ಇದರಲ್ಲಿ. ಇಂಟೀರಿಯರ್ ನೋಡಬಹುದು ನಿಮ್ಗೆ. ಏರ್ ಬ್ಯಾಗ್ ಬಿಟ್ಟು ಎಲ್ಲ ಆಪ್ಷನ್ ಬರುತ್ತೆ ಅಂತ ಹೇಳ್ಬೋದು. ಡ್ರಿವನ್ ಆಗಿರೋದು ಸರ್? ಸರ್ ಇದು ನಿಮ್ಗೆ ಒಂದು 70,000 ಏನೋ ಡ್ರಿವನ್ ಆಗಿದೆ ಸರ್. 70,000 ಓಡಿರೋ ಗಾಡಿಗೆ ಬ್ಯಾಕ್ ಪ್ರೊಫೈಲ್ ನಿಮ್ಗೆ ತೋರಿಸೋದಾದ್ರೆ ಚೆನ್ನಾಗಿದೆ. VXi ವೇರಿಯಂಟ್ ಗೆ ಒಂದು ಕೊಟೇಶನ್ ಸರ್. ಸರ್ ಇದು ಬಂದ್ಬಿಟ್ಟು ಒಂದೇ ಒಂದು ಪ್ರೈಸ್ ನಿಮ್ಗೆ. ಚಿಕ್ಕ ಗಾಡಿ ಆಲ್ಟೋ ಸಿಗಲ್ಲ ಪ್ರೈಸ್ ಅಲ್ಲಿ ಶಿಫ್ಟ್ ಕೊಡ್ತಾ ಇದ್ದೀನಿ. 1,90,000 ಗಾಡಿ ಮಾಡ್ಕೊಡ್ತೀನಿ ಸರ್. 1,90,000ಕ್ಕೆ ನಿಮ್ಗೆ ಕರ್ನಾಟಕ VXi ವೇರಿಯಂಟ್ ಶಿಫ್ಟ್ ಸಿಗ್ತದೆ. ಹೌದು ಸರ್. ಆಫ್ಟರ್ ಮಾರ್ಕೆಟ್ ಇದು ZX ಅಲಾಯ್ಸ್ ಎಲ್ಲ ಹಾಕ್ಸಿದ್ದಾರೆ, ಕಂಪ್ನಿ ಇದೆ. ಗಾಡಿ ನೋಡಬಹುದು ನೀವು ಹೆಂಗಿದೆ, ನೀಟ್ ಅಂಡ್ ಕ್ಲೀನ್ ಅನ್ಬಿಟ್ಟು. ಕೇವಲ 1,90,000 ಶಿಫ್ಟ್. ನೆಗೋಷಿಯೇಟ್ ಇಲ್ಲ ಸರ್, ಫಿಕ್ಸ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್. ಒಂದು 5,000 ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ 1,80,000 ಅಂತ ಹೇಳ್ಬೋದು. 1,80,000ಕ್ಕೆ ಸ್ವಿಫ್ಟ್ VXi ಕರ್ನಾಟಕ ನಂಬರ್ ಸಿಗ್ತಿರೋದು ಸರ್. ನೆಕ್ಸ್ಟ್ ಹೋಂಡಾ ಜಾಸ್ 2011 ಮಾಡಲ್. VX ವೇರಿಯಂಟ್ ಟಾಪ್ ಎಂಡ್ ಬರುತ್ತೆ ನಿಮ್ಗೆ ಇದರಲ್ಲಿ. ಓಡಿರೋದು ಸರ್ ಇದು? ಸರ್ ಇದು ಬಂದ್ಬಿಟ್ಟು 60,000 ಓಡಿದೆ. 60,000 ಓಡಿರೋದು. ಅಂಡ್ ಓನರ್ ಸಿಂಗಲ್ ಓನರ್ ಇದೆ ಸರ್. ಸಿಂಗಲ್ ಓನರ್ಗೆ ಕೊಟೇಶನ್ ಸರ್. ಇದಕ್ಕೆ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ನಿಮಗೆ ನೋಡಬಹುದು. ಹೌದು ಸರ್. ಮ್ಯಾಗ್ ವೀಲ್, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೀರಿಂಗ್, ಆಡಿಯೋ ಕಂಟ್ರೋಲ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಸರ್? ಸರ್ ವಿತ್ ಕೆ ನಂಬರ್ ಬೇಕಂದ್ರೆ ನಿಮ್ಗೆ ಒಂದು 2,90,000 ಗೆ ಮಾಡ್ಕೊಡ್ತೀನಿ ಸರ್. 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, ಅಂಡ್ ವಿತ್ NOC ಬೇಕನ್ನೋರಿಗೆ? NOC ಬೇಕನ್ನೋರಿಗೆ ಒಂದು 50,000 ಕಮ್ಮಿ. 2,40,000 ಗೆ ವಿತ್ NOC ಕೊಡ್ತೀನಿ. 40,000ಕ್ಕೆ ವಿತ್ NOC. ವಿತ್ ಡ್ಯುಯಲ್ ಏರ್ ಬ್ಯಾಗ್ ಇರೋಂತ ಗಾಡಿ, ಕಂಪ್ನಿ ಮ್ಯಾಗ್ ವೀಲ್, ಅಲಾಯ್ಸ್, ಸ್ಟೀರಿಂಗ್, ಆಡಿಯೋ ಕಂಟ್ರೋಲ್, ಇಂಟೀರಿಯರ್ಸ್ ಎಲ್ಲ ನೀವು ನೋಡಬಹುದು. ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ನೆಕ್ಸ್ಟ್ i10 ಇರೋದು ಸರ್ 2011 ಸಿಂಗಲ್ ಓನರ್ ವೆಹಿಕಲ್ ಇದೆ ನಿಮ್ಗೆ. ಕೆ ಆಗಿದೆ, ಮೈಗ್ರೇಟೆಡ್ ವೆಹಿಕಲ್ ಬಟ್ ಕೆ ಆಗಿದೆ. ಇದು K01 ಗೆ. ಓಕೆ, ಗಾಡಿ ನೋಡಬಹುದು. ಸ್ಪೋರ್ಟ್ಸ್ ವೇರಿಯಂಟ್, ಕಪಾಟೋ ಇಂಜಿನ್ ಬರುತ್ತೆ ನಿಮ್ಗೆ. ಇಂಟೀರಿಯರ್ ನೋಡಬಹುದು, ಫ್ಯಾಬ್ರಿಕ್ ಬರುತ್ತೆ. ಅಂಡ್ ಕಂಪ್ನಿಯಿಂದಾನೆ ಎಲ್ಲ ಆಫ್ಟರ್ ಮಾರ್ಕೆಟ್ ಏನೂ ಹಾಕಿಲ್ಲ ಅಲ್ಲ ಸರ್? ಏನು ಇಲ್ಲ ಸರ್, ಎಲ್ಲ ಕಂಪ್ನಿಯಿಂದ ಏನ್ ಬಂದಿದೆ ಅದಿದೆ ಅದರಲ್ಲಿ. ಓಡಿರೋದು ಸರ್ ಇದು ನಿಮ್ಗೆ 60,000 ಓಡಿದೆ. ಇದು 60,000 ಓಡಿರೋದು. ಪ್ರೈಸಿಂಗ್ ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. 2,60,000 ಗೆ ಗಾಡಿ ಮಾಡ್ಕೊಡ್ತೀನಿ ಸರ್. 60,000ಕ್ಕೆ 2011 ಮಾಡಲು ವಿತ್ ಕರ್ನಾಟಕ ನಂಬರ್ ಗಾಡಿ ಸಿಕ್ತಿರೋದು ನಿಮ್ಗೆ. ಬನ್ನಿ ಒಂದ್ಸರ್ತಿ. ಸ್ಪೋರ್ಟ್ಸ್ ವೇರಿಯಂಟ್, ಅದು ಮ್ಯಾಗ್ನಾ ಯಾವ್ದು ಕೊಡ್ತಾ ಇಲ್ಲ, ಸ್ಪೋರ್ಟ್ಸ್ ಕೊಡ್ತಾ ಇದೀನಿ. ಅದು ಸಿಂಗಲ್ ಓನರ್ ವೆಹಿಕಲ್, ಗ್ರೇ ಕಲರ್. ಓಕೆ ಸರ್, ನೆಕ್ಸ್ಟ್ ಇವಾಗ ಜಸ್ಟ್ ಬಂದಿರೋ ಗಾಡಿ, ತುಂಬಾ ಡಿಮಾಂಡೆಡ್ ಇರೋ, ಅದು ರೆಡ್ ಕಲರ್ ಅಲ್ಲಿ ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್. ಹೈಲೈನ್
ಹೌದು ಸರ್, ಹೈ ಲೈನ್ ಆಲ್ ಸ್ಟಾರ್ ಅನ್ಬಿಟ್ಟು ಇದು ಲಿಮಿಟೆಡ್ ಎಡಿಷನ್ ವೆಹಿಕಲ್ ಆಗಿರ್ತದೆ. ಇದು ಓಕೆ, ನಿಮ್ಗೆ ಅಲಾಯ್ಸ್ ಎಲ್ಲ ಬೇರೆ ಕ್ಲೀನ್ ಆಗಿ ಇದ್ ಬರುತ್ತೆ, ಕಂಪನಿಯಿಂದಾನೇ ಬರೋದು ಅದು. ಹೈ ಲೈನ್ ಆಗಿರುತ್ತೆ ನಿಮ್ಗೆ. ಅಂಡ್ ಇಂಟೀರಿಯರ್ ನೋಡಬಹುದು 2017 ಅಂತಾರಲ್ಲ ಸರ್? ಹೌದು ಸರ್. ಇಂಟೀರಿಯರ್ ನೋಡಬಹುದು, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್? ಎರಡು ಏರ್ ಬ್ಯಾಗ್ ಬರುತ್ತೆ. ಎರಡು ಏರ್ ಬ್ಯಾಗ್ ಬರುತ್ತೆ. ಬ್ಯಾಕ್ ಪ್ರೊಫೈಲಿಂಗ್ ತೋರಿಸೋರು ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ, ತುಂಬಾ ಡಿಮಾಂಡೆಡ್. ಯಾರು ಹುಡುಕ್ತಿರೋರಿಗೆ ರೆಡ್ ಕಲರ್ ಅಲ್ಲಿ ಅದು ನಿಮ್ಗೆ ಗಾಡಿ ಮಾತ್ರ. ಸರ್ ಪ್ರೈಸಿಂಗ್ ಏನ್ ಹೇಳ್ತೀರಾ? ಸರ್ ಪ್ರೈಸ್ 480 ಕೋಟ್ ಮಾಡ್ತಾ ಇದ್ರೆ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಹೈಲೈನ್ ಅದು 17 ಮಾಡಲ್. ಓಕೆ, 2017 ಮಾಡಲ್ 4,80,000ಕ್ಕೆ ಹೈಲೈನ್ ಗಾಡಿ ಸಿಕ್ತಿರೋದು. ಎಲ್ಲಾನು ಫೀಚರ್ಸ್ ಬರುತ್ತೆ ಅಂತ ಹೇಳ್ಬೋದು. ಬನ್ನಿ ನೆಗೋಷಿಯೇಟ್. ಹಾ ಸರ್, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಎಸ್ ಸರ್. ಹಾಗೆ ಇನ್ನೊಂದಿರೋದು ದೊಡ್ಡ ಗಾಡಿ ವೆಹಿಕಲ್ ನೋಡೋರಿಗೆ XUV 500 ಸರ್. ಸರ್ 2011 XUV 500 ಸೆಕೆಂಡ್ ಓನರ್ ಆಗಿದೆ ಗಾಡಿ. ಇದು W8 ವೇರಿಯಂಟ್ ಟಾಪ್ ಎಂಡ್ ಬರುತ್ತೆ. ಇದು ನಿಮ್ಗೆ 8 ಏರ್ ಬ್ಯಾಗ್ಸ್ ಬರುತ್ತೆ. ಗಾಡಿ ಪ್ರೊಫೈಲ್ ನೋಡಬಹುದು ನೀವು, ಮ್ಯಾಗ್ವಿಲ್ ಎಲ್ಲ ಹೆಂಗಿದೆ ಅಂದ್ಬಿಟ್ಟು. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ ಯಾವ ತರ ಬರುತ್ತೆ. W8 ವೇರಿಯಂಟ್ ಆಗಿರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಆಪ್ಷನ್ ಬರುತ್ತೆ ನಿಮ್ಗೆ. ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್. W8 8 ಏರ್ ಬ್ಯಾಗ್ ಬರೋ ಗಾಡಿ. ಅಂಡ್ ಓಡಿರೋ ಸರ್ ಇದು ಸರ್ 1,13,000 ರೆಕಾರ್ಡೆಡ್ ಓಡಿದೆ ಸರ್ ಗಾಡಿ. 1,13,000 ಓಡಿರೋ ಗಾಡಿಗೆ ಕೋಟೇಶನ್ ಸರ್. ಸರ್ ಇದು ಬಂದ್ಬಿಟ್ಟು 5,25,000 ಕೊಟ್ ಮಾಡ್ತಾ ಇದೀವಿ ಸರ್. ಸ್ಲೈಟ್ಲಿ ನೆಗೋಷಿಯೇಟ್ 25,000 ಸ್ಲೈಟ್ಲಿ ನೆಗೋಷಿಯಬಲ್ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸರ್. ಹೌದು ಸರ್, ಖಂಡಿತ ಮಾಡ್ಕೊಡ್ತೀನಿ. 2011 ಸೆಕೆಂಡ್ ಓನರ್ W8 ಟಾಪ್ ಎಂಡ್ ವೇರಿಯಂಟ್ ಸರ್.